ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ತೊಲಗಲಿ. ನೀವು ಗ್ಯಾರಂಟಿಗಳು ತೀರ್ಸಕ್ ಹೋಗಿ ಜನಸಾಮಾನ್ಯರ ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಲ್ಲ, ನಿಮ್ಮ ಸರ್ಕಾರಕ್ಕೆ ನಿಜಕ್ಕೂ ನಾಚಿಕೆ ಆಗಲ್ವಾ? ಎಲ್ಲಾನು ಟ್ಯಾಕ್ಸ್ ಹಾಕಿ ಜಡಿತಾ ಇದ್ದೀರಾ. ಇದೇನಪ್ಪ ಇದು? ನಮ್ಮ ಕರ್ಮ. 40% ಅಲ್ಲ, 60-70% ಫುಲ್ ಭ್ರಷ್ಟಾಚಾರ. ಕೇಂದ್ರ ಸರ್ಕಾರ ದಿನನಿತ್ಯ ಮಾಡ್ತಾ ಇಲ್ಲ, ಇದು ಟೈಮ್ಗೂ ಕಾಲಕ್ಕೂ ಎಷ್ಟೆಷ್ಟು ಮಾಡಬೇಕು ಅಷ್ಟಷ್ಟೇ ಮಾಡ್ತಾ ಇದೆ. ಹೆಣ್ಮಕ್ಳು ಇದಾರಲ್ಲ, ಇಡೀ ಶಾಪ ಆಗ್ತಾ ಇದ್ದಾರೆ. ನಮ್ಮ ಮನೇಲಿರೋ ಕೆಲಸದವಳು ಅಂತೂ ಅಮ್ಮ ಬರಕ್ಕಾಗಲ್ಲಮ್ಮ, ಇಷ್ಟಿಷ್ಟು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಏನು ಹೂ ಇಡ್ತಾ ಇದ್ದೀರಲ್ಲ ಕಿವಿಗೆ, ಇನ್ನು ಮುಂದಿನ ದಿನಗಳಲ್ಲಿ ಇಡಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು JDS ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ JDSನ ಮಹಿಳಾ ಕಾರ್ಯಕರ್ತರು ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಯಾವ ರೀತಿ ಇರುತ್ತೆ ಪ್ರತಿಭಟನೆ? ಸರ್ಕಾರದ ವಿರುದ್ಧ ನಿಮ್ಮ ಸಮರ? ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅನ್ನೋ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ನೀವು ಕೊಟ್ಟಂತೆ ನಡೆದುಕೊಂಡಿಲ್ಲ. ನೀವು ಎಲ್ಲ ಬಸ್ಗಳಲ್ಲೂ ಹೇಳಿದಂತೆ ನಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ಬೆಲೆಗಳು ದುಬಾರಿ ಮೇಲೆ ದುಬಾರಿ. ಅಲ್ಲ ರೀ, ನೀವು ಗ್ಯಾರಂಟಿಗಳು ತೀರ್ಸೋಕೆ ಹೋಗಿ ಜನಸಾಮಾನ್ಯರ ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಲ್ಲ, ನಿಮ್ಮ ಸರ್ಕಾರಕ್ಕೆ ನಿಜಕ್ಕೂ ನಾಚಿಕೆ ಆಗಲ್ವಾ? ಬನ್ರಿ, ಅಲ್ಲಿ ಶಾಲೆ ಶುಲ್ಕ ನೋಡಿ, ಮೆಟ್ರೋ ದರ ನೋಡಿ. 120 ಕಿಲೋಮೀಟರ್ ಹೋಗೋಕ್ಕೆ ನಾವು 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗಿದೆ ಇವಾಗ. ಅದ್ರ ಬದಲು 2 ವೀಲರ್ಸ್ ಎಲ್ಲ ಹೋಗೋಣ ಅಂತ ಹೋಗ್ತಾರೆ. ಆದರೆ ಟ್ರಾಫಿಕ್ಕು ಒಂದು ಕಡೆ, ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಲು ಅದು ನೋಡಿದ್ರೆ ನೀವು ಅದನ್ನು ದುಬಾರಿ ಮಾಡಿದ್ದೀರಾ. ಎಲ್ಲನೂ ಟ್ಯಾಕ್ಸ್ ಹಾಕಿ ಜಡಿತಾ ಇದ್ದೀರಾ. ಇದೇ ಎಲ್ಲ ನಮ್ಮ ಹತ್ರ ಎಷ್ಟೆಷ್ಟು 20%, 30%, 40% ಟ್ಯಾಕ್ಸ್ ಹಾಕಿದ್ದೀರಾ. ಬಿಯರು ಕುಡಿಯೋ ಆಲ್ಕೋಹಾಲ್ಗೂ ಟ್ಯಾಕ್ಸು, ಎಲ್ಲದಕ್ಕೂ. ಈಗ ಜನ ನೋಡಿ, ಇವತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಮತ ಹಾಕಿದಾರಲ್ಲ, ಅವ್ರು ಎಲ್ಲರೂ ಇವಾಗ ಎಚ್ಚೆತ್ಕೊಳ್ತಾ ಇದ್ದಾರೆ. ಇದೇನಪ್ಪ ಇದು? ನಮ್ಮ ಕರ್ಮ. ಈ ಸರ್ಕಾರ ಹೋಯ್ತು, ಈ ಸರ್ಕಾರ ತಗೊಂಬರೋಣ ಅಂತ ಇಲ್ಲ. ಈ ಸರ್ಕಾರ 40% ಅಲ್ಲ, 60-70% ಫುಲ್ ಭ್ರಷ್ಟಾಚಾರ, 70% ದಂಧೆ ನಡೆಸ್ತಾ ಇದೆ ಇದು. ಮೇಡಮ್, ಈಗ ಬಿಜೆಪಿ ಪ್ರತಿಭಟನೆ ಮಾಡ್ತು, ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ ಇದೇ ಫ್ರೀಡಂ ಪಾರ್ಕಲ್ಲಿ ಮಾಡ್ತು. ಆ ಸಂದರ್ಭದಲ್ಲಿ ಅವತ್ತೇ ರಾತ್ರೋರಾತ್ರಿ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ 2 ರೂಪಾಯಿ ಸುಂಕ ಹೆಚ್ಚಳ ಮಾಡ್ತು, ಗ್ಯಾಸ್ಗೆ 50 ರೂಪಾಯಿ ಹೆಚ್ಚಳ ಮಾಡ್ತು. ಏನು ಹೇಳ್ತೀರಾ? ನೋಡಿ, ಕೇಂದ್ರ ಸರ್ಕಾರ ದಿನನಿತ್ಯ ಮಾಡ್ತಾ ಇಲ್ಲ, ಇದು ಟೈಮ್ಗೂ ಕಾಲಕ್ಕೂ ಎಷ್ಟೆಷ್ಟು ಮಾಡಬೇಕು ಅಷ್ಟಷ್ಟೇ ಮಾಡ್ತಾ ಇದೆ. ಅವರು ಇಡೀ ದೇಶವನ್ನ ಕಾಯೋ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದೆ. ನೀವು ಯಾರು ಕಾಯೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ? ನಿಮ್ಮ ಶಾಸಕರನ್ನ, ನಿಮ್ಮ MLCಗಳಿಗೆ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಅವ್ರನ್ನ ಬೆಳೆಸೋಕ್ಕೆ ನೀವು ಮಾಡ್ಕೊಳ್ತಾ ಇದ್ದೀರಾ. ಜನಸಾಮಾನ್ಯರಿಗೆ ಅದಕ್ಕೋಸ್ಕರ ಕರ್ನಾಟಕ ವಿಷಯಕ್ಕೆ ಬನ್ನಿರಿ. ಕರ್ನಾಟಕದಲ್ಲಿ ನೋಡಿ, ಎಲ್ಲ ಒಂದು ತರಕಾರಿ ಬೆಲೆ ಹೆಚ್ಚು, ಬೇರೆ ಒಂದು ಬೇಳೆಕಾಳಾಗಲಿ, ಇವನ್ ಈ ಟೊಮೆಟೊಗಳೆಲ್ಲ ಎಲ್ಲ ರೇಟ್. ಅಡುಗೆ ಎಣ್ಣೆ ಅಲ್ಲ, ಜನರಿಗೆ ಪಾಪ ಹೆಣ್ಮಕ್ಳು ಇದ್ದಾರಲ್ಲ, ಇಡೀ ಶಾಪ ಆಗ್ತಾ ಇದ್ದಾರೆ. ನಮ್ಮ ಮನೇಲಿರೋ ಕೆಲಸದವಳು ಅಂತೂ ಅಮ್ಮ ಬರೋಕ್ಕಾಗಲ್ಲಮ್ಮ, ಇಷ್ಟಿಷ್ಟು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೊಡೋ 2000 ಹೋಗ್ಲಿ, ಇವ್ರಿಗೆ ಕೊಡೋ 2000ಕ್ಕೆ ಬಿತ್ತು ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ನೀವು 2000ನೂ ಕೊಡಬೇಡಿ, ನೀವು 10,000ನೂ ಕೊಡಬೇಡಿ. ನೀವು ನಮಗೆ ಸರಿಯಾಗಿ ಕರೆಕ್ಟಾಗಿ ಬೆಲೆ ಕಡಿಮೆ ಮಾಡಿ ಜನಸಾಮಾನ್ಯರು ಬದುಕೊಳ್ಳಿ. ಬಡವರು ಜಾಸ್ತಿ ಜನ ಇದ್ದಾರೆ. ನೀವು ಕೊಡ್ತಾ ಇರೋ 2000 ಯಾರಿಗೂ ಸಿಗ್ತಾ ಇಲ್ಲ, ಸುಮ್ಮನೆ ಸಿಗ್ತಾ ಇದೆ. ನೀವು ಶ್ವೇತಪತ್ರ ಹೊರಡಿಸಿ ನೋಡೋಣ. ಕೊಡ್ತಾ ಇದ್ರೆ ಈ ರೀತಿ ಯಾಕೆ ಫುಟ್ಪಾತಲ್ಲಿ ಬಂದು ಜನ ಗೊಳೋ ಅಂತ ಅಳ್ತಾ ಇದ್ದಾರೆ? ಮೇಡಮ್, ಈಗ ನೀವು ಹೇಳಿದ್ರಿ ಉಚಿತ ಭಾಗ್ಯಗಳನ್ನು ಕೊಡ್ತಾ ಇದೆ ಅಂತೇಳಿ. 2028ಕ್ಕೂ ಕೂಡ ನಾವೇ ಸರ್ಕಾರ ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಿದ್ದಾರೆ. ಇದೇ ಉಚಿತ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಮುಂದುವರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬರ್ಲಿ, ಜನರು ನೋಡಿದ್ದಾರೆ ಉಚಿತ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಉಚಿತ, ಖಚಿತ, ನಿಶ್ಚಿತ ಅನ್ನೋದು ಇನ್ನು ಮುಂದೆ ಜನಗಳಿಗೆ ನೀವು ಮತ್ತೆ ಮಂಕು ಬೂಜಿ ಏನು ಹೂ ಇಡ್ತಾ ಇದ್ದೀರಲ್ಲ ಕಿವಿಗೆ, ಇನ್ನು ಮುಂದಿನ ದಿನಗಳಲ್ಲಿ ಇಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ, ಜನ ಕಷ್ಟಪಟ್ಟು ಕೂಲಿ ಮಾಡೋಂಥ ಜನಕ್ಕೆ ಇವತ್ತು ಒಂದು ಅಡುಗೆ ಎಣ್ಣೆ ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿದೆ. ಜನರೆಲ್ಲ ಇವತ್ತು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ನಮಗೆ ದಯವಿಟ್ಟು ಒಂದು ಹಣದ ವ್ಯವಸ್ಥೆ ಮಾಡಿ, ನಮಗೆ ರೈತರೆಲ್ಲ ಬೀದಿಗೆ ಬರ್ತಾ ಇದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಅವರಾಗಲಿ, ಇವಾಗ ಯಾವುದಾದ್ರು ಇಂಡಸ್ಟ್ರಿಯಲ್ ಆಗಲಿ ಎಲ್ಲರೂ ಬರ್ತಾ ಇದ್ದಾರೆ. ಇವಾಗ ಇನ್ನು 2-3 ದಿನಗಳಲ್ಲಿ ಅವ್ರದ್ದು ಪ್ರತಿಭಟನೆ
ಏನಿದೆ? ಯಾಕೆ ನಮಗೆಲ್ಲ ಈ ಹುಚ್ಚಿಡ್ದಿದೆ ಬಂದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ? ನಾವು ನೋಡಿ ನಿಜಕ್ಕೂ ಬೆಲೆ ಏರಿಕೆ ಜನ ತತ್ತರಿಸುವಂತಹ ಸ್ಥಿತಿ ನೋಡಿಯೇ ನಾವು ಇವತ್ತು ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಜನರಿಗಾಗಿ, ನಮ್ಮ JDS, ನಮ್ಮ ಕರ್ನಾಟಕ ಜನತೆಗಾಗಿ, ನಮ್ಮ ಕನ್ನಡಿಗರಿಗಾಗಿ ಹೋರಾಟವನ್ನು ಮಾಡಲೇಬೇಕು ಅಂತ ನಾವು ಮಾಡ್ತಾ ಇರೋದು. ಸರ್ಕಾರ ಬೆಲೆ ಏರಿಕೆ ಕಡಿಮೆ ಮಾಡುತ್ತಾ? ನಿಮ್ಮ ಹೋರಾಟಕ್ಕೆ ಮಣಿಯುತ್ತಾ ಸರ್ಕಾರ, ಕಾಂಗ್ರೆಸ್? ಮಣಿಲೇಬೇಕು, ಇಲ್ಲ ಮುತ್ತಿಗೆ ನಾವು ಮಣಿಯೋ ತನಕ ನಾವು ಈ ಒಂದು ಹೋರಾಟ ಬಿಡೋದಿಲ್ಲ. ನಾವು ಸಾಯೋವರೆಗೂ ಇವರು ಎಲ್ಲ ಬೆಲೆನೂ ಆದಷ್ಟು ಬೇಗ ಕಡಿಮೆ ಮಾಡೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಅದನ್ನು ನೀವು ನೋಡ್ತಾ ಇರ್ತೀರಾ.